ಆವರಣ ಅಧ್ಯಾಯ 12. ಸುದ್ದಿ ತಿಳಿದ ತಕ್ಷಣ ಊರಿಗೆ ಬಂದಾಗ ದಿಗಂತ ಬಬಿತಾರಿಗೆ ಅಜ್ಜಿಯ ಅಸ್ಥಿಯನ್ನು ಪ್ರಯಾಗದಲ್ಲಿ ವಿಸರ್ಜಿಸಬೇಕೆಂಬ ಆಲೋಚನೆ ಹುಟ್ಟಿತು. ಶ್ರಾದ್ದದ ನಂತರವೂ ಅನುಕೂಲವಾದ ದಿವಸ ಪ್ರಯಾಣ ಮಾಡಿ ಈ ಕರ್ಮವನ್ನು ಪೂರೈಸಬಹುದೆಂದು ತಾತನೇ ಹೇಳಿದರು. ಕರ್ಮವನ್ನು ಮಾಡಿದ ಸುಬ್ಬಣ್ಣ ಮಾವನೇ ಈ ಕೆಲಸ ಮಾಡಬೇಕು. ನೀವು ವಿಮಾನದಲ್ಲಿ ಹೋಗಿ ಬನ್ನಿ, ಟಿಕೆಟು ನಾವು ಕೊಡ್ತೀವಿ ಎಂದು ದಿಗಂತ ಬಬಿತಾರು ಮುಂದೆ ಬಂದರು. ಮಡಿಕೆಯಲ್ಲೇ ಇಟ್ಟು ಒಯ್ಯಬೇಕಾದ ಅಸ್ಥಿಯನ್ನು ವಿಮಾನದಲ್ಲಿ ತೆಗೆದುಕೊಂಡು ಹೋಗುವುದು ತೊಡಕಿನ ಕೆಲಸ. ಅಲ್ಲದೆ ವಿಮಾನ ಪ್ರಯಾಣದ ರೀತಿಗಳ ಅನುಭವವಿಲ್ಲದ ಸುಬ್ಬಣ್ಣ ಮಾವ ಒಬ್ಬರಿಗೆ ಇದು ಸಾಧ್ಯವಿಲ್ಲ. ಇದೇ ಸಂದರ್ಭದಲ್ಲಿ ತಮ್ಮ ಊರಿನವರೇ ಆದ ಲಕ್ಷ್ಮೀ ಮೇಡಂ ಬನಾರಸಿಗೆ ಹೊರಟಿದ್ದರು. ಸುಬ್ಬಣ್ಣ ಮಾವನನ್ನು ಜೊತೆಗೆ ಕರೆದುಕೊಂಡು ಪ್ರಯಾಗಕ್ಕೆ ಹೋಗಿ ಅಲ್ಲಿಂದ ವಾಪಸ್ಸು ರೈಲಿನಲ್ಲಿ ಕೂರಿಸಬೇಕೆಂದು ಇವರು ಕೇಳಿಕೊಂಡರು. ಸುಬ್ಬಣ್ಣನವರ ಜೊತೆಯಲ್ಲಿ ಹೆಂಡತಿ ವಿಶಾಲಾಕ್ಷಿಯೂ ಹೊರಡುವುದು, ಅವರಿಬ್ಬರನ್ನೂ ವಾಪಸ್ಸು ರೈಲಿನಲ್ಲಿ ಕೂರಿಸಿ ಲಕ್ಷ್ಮಿ ಬನಾರಸಿನಲ್ಲಿ ಉಳಿಯುವುದು ಎಂದು ನಿಶ್ಚಯಿಸಿಕೊಂಡು ಪ್ರಯಾಣ ಹೊರಟರು. ಮತ್ತೊಮ್ಮೆ ಕಾಶಿಯನ್ನು ನೋಡದೆ ಔರಂಗಜೇಬನು ವಿಶ್ವನಾಥ ಮಂದಿರವನ್ನು ಧ್ವಂಸ ಮಾಡಿಸಿ ಅದೇ ಸ್ಥಳದಲ್ಲಿ ಜ್ಞಾನವಾಪಿ ಮಸೀದಿಯನ್ನು ಕಟ್ಟಿಸಿದ ಭಾಗವನ್ನು ಬರೆದರೆ ವಾಸ್ತವತೆ ಮೂಡುವುದಿಲ್ಲವೆಂದು ಲಕ್ಷ್ಮಿ ಆಲೋಚಿಸುತ್ತಿದ್ದಳು. ಈ ಇಬ್ಬರೂ ಜೊತೆಯಾದರು. ಹಾಗೆ ನೋಡಿದರೆ ಅವಳಿಗೆ ಜೊತೆಯೇ ಬೇಕಿಲ್ಲ. ಅಪ್ಪನ ಅಧ್ಯಯನ ಕೋಣೆಯಲ್ಲಿ ಒಬ್ಬಳೇ ಬಾಗಿಲು ಹಾಕಿ ಕೂತು ಇತಿಹಾಸದ ಸಂಗತಿ ಪಾತ್ರಗಳಲ್ಲಿ ಮುಳುಗುವ ಅಭ್ಯಾಸವಾದ ಮೇಲೆ ಬೇರೆಯವರ ಜೊತೆ ಬೇಕೇ ಇಲ್ಲ. ಕೆಂಚಪ್ಪ ಲಕ್ಷ್ಮವ್ವರು ಇವಳು ಮಾತನಾಡಿಸಿದರೆ ವಿನಾ ತಾವಾಗಿಯೇ ಆಡುವುದಿಲ್ಲ. ಕೈಕಾಲು ಆಡಿಸಲೆಂದು ದಿನಕ್ಕೊಮ್ಮೆ ಛತ್ರಿ ಹಿಡಿದು ಹೊಲ ಗದ್ದೆ ತೋಟಗಳಿಗೆ ಹೋದಾಗ ಕೂಡ ಅವಳಿಗೆ ತೆಂಗು ಮಾವುಗಳಲ್ಲಿಯೂ ಇತಿಹಾಸದ ಪಾತ್ರಗಳೇ ಕಾಣುತ್ತಿದ್ದವು. ಈಗ ಬೆಂಗಳೂರಿನಿಂದ ಕಾಶಿಯವರೆಗೆ ಒಬ್ಬಳೇ ರೈಲಿನಲ್ಲಿ ಪ್ರಯಾಣ ಮಾಡುವುದೇ ಹೆಚ್ಚು ಫಲಪ್ರದವಾಗುತ್ತಿತ್ತು. ಯಾವ ನಿಲ್ದಾಣ ಬಂದರೂ ಅದು ಯಾವ ಪ್ರದೇಶದ್ದು, ಕಳೆದ 1000 ವರ್ಷದಿಂದ ಅದು ಯಾವ ರಾಜನಿಂದ ಬೇರೆ ಯಾವ ರಾಜನ ಅಥವಾ ಸುಲ್ತಾನನ ವಶಕ್ಕೆ ಹೋಯಿತು, ಅದರ ಸುತ್ತಮುತ್ತ ಯಾವ ಮಂದಿರ ಸ್ತೂಪ ವಿಹಾರ ಬಸದಿಗಳಿದ್ದವು, ಯಾವ ನವಾಬ ಸುಲ್ತಾನ ಬಾದಶಹಾರು ಅವನ್ನು ಧ್ವಂಸ ಮಾಡಿದರು ಅಥವಾ ಮಾಡದೆ ಉಳಿಸಿದರು ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾ ಇಡೀ ಉಪಖಂಡದ ಇತಿಹಾಸವನ್ನು ಪುನರಾವಲೋಕಿಸುತ್ತಾ ಚಲಿಸಬಹುದು. ಈಗ ವಿಶಾಲಾಕ್ಷಿ ಸುಬ್ಬಣ್ಣ ಭಾವ ಇಬ್ಬರೂ ಒಂದೇ ಸಮನೆ ಮಾತನಾಡಿಸುತ್ತಿರುತ್ತಾರೆ. ವಿಶಾಲಾಕ್ಷಿ ತನಗಿಂತ 8 ವರ್ಷಕ್ಕೆ ದೊಡ್ಡವರು. ಮೊದಲಿನಿಂದಲೂ ತನ್ನನ್ನು ಏಕವಚನದಲ್ಲೇ ಕರೆಯುತ್ತಾರೆ. ಆರಂಭದಲ್ಲಿ ಭಾವನಿಗೆ ತನ್ನ ಪರಿಚಯವಿರಲಿಲ್ಲ. ಪರಿಚಯವಾಗುವ ಹೊತ್ತಿಗೆ ತಾನು ಕಾಲೇಜಿನಲ್ಲಿ ಓದುತ್ತಿದ್ದೆ. ಹೀಗಾಗಿ 12-13 ವರ್ಷಕ್ಕೆ ಹಿರಿಯರಾದರೂ ನನ್ನನ್ನು ಬಹುವಚನದಲ್ಲೇ ಮಾತನಾಡಿಸುತ್ತಾರೆ. ಜೊತೆಯಲ್ಲಿ 2.5 ದಿನ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಯಾವ ಮಾತಾದರೂ ಕೊನೆಗೆ ಪ್ರೊಫೆಸರ್ ಶಾಸ್ತ್ರಿಗಳ ವಿಷಯಕ್ಕೇ ತಿರುಗುತ್ತದೆ. ಅಲ್ಲ, ಅವರು ತಿರುಗಿಸುತ್ತಾರೆ. ವಿದ್ಯಾವಂತರೆಲ್ಲ ಹೀಗಾಗ್ತಾರೆ ಅಂತ ಅಲ್ಲ, ಆದರೆ ಇವನು ಯಾಕೆ ಹೀಗಾದ? ಕೋತಿ ತಾನು ಕೆಟ್ಟದ್ದೂ ಅಲ್ಲದೆ ಇಡೀ ವನಾನೂ ಕೆಡಿಸ್ತು ಅನ್ನೋ ಹಾಗೆ. ಈ ಗಾದೆ ನಾನು ಹೇಳ್ತಿರೋದಲ್ಲ, ನಿಮ್ಮ ಅಪ್ಪ ನರಸಿಂಹಪ್ಪನವರೇ ಅಂದದ್ದು. ನನ್ನ ಕೈಲೇ ಯಾವ ಸಂದರ್ಭ ಅನ್ನೋದ ನೀನೇ ಅರ್ಥ ಮಾಡ್ಕ ಎಂಬ ಅವಳ ಮಾತಿನ ನಡುವೆಯೇ ಕತ್ತರಿ ಹಾಕಿ ಸುಬ್ಬಣ್ಣ ಭಾವ, ಅವೆಲ್ಲ ಪುರಾಣ ಆಗೋದೆಲ್ಲ ಆಗಿ ಮುಗೀತು. ಏನು ಮಾತಾಡ್ತಿದ್ದೀನಿ ಅನ್ನೋದು ಬುದ್ಧಿಯೇ ಇಲ್ಲ ನಿನಗೆ ಎಂದಾಗ ವಿಶಾಲಾಕ್ಷಿಯ ಬುದ್ಧಿ ಅಷ್ಟು ಚುರುಕಲ್ಲ ಎಂಬುದು ಗೊತ್ತಿದ್ದ ಲಕ್ಷ್ಮಿಯೇ, ಅದಕ್ಯಾಕೆ ಬೇಜಾರು ಮಾಡ್ಕತೀರಾ, ಅವರು ನಿಜವಾದದ್ದನ್ನೇ ಹೇಳಿದರು ಎಂದಳು. ಭಾವ ಆದರೂ ನ ಬ್ರೂಯಾತ್ ಸತ್ಯಮಪ್ರಿಯಂ ಎಂದರು. ನೇರವಾದ ರೈಲಿನಲ್ಲಿ ಜಾಗ ದೊರೆಯದೆ ಇತಾರ್ಸಿಯಲ್ಲಿ ಬದಲಿಸಿದರು. ಇನ್ನು ಅರ್ಧ ಗಂಟೆಗೆ ಹೊರಡುವ ಗಾಡಿ ಹತ್ತಿ, ಬೇಕಾದಷ್ಟು ಜಾಗ ಸಿಕ್ಕುತ್ತೆ. ಮುಘಲ್ ಸರಾಯಿಯಲ್ಲಿ ಇಳಿದರೆ ಬನಾರಸ್ 10 ಮೈಲಿ. ಆಟೋ, ಸೈಕಲ್ ರಿಕ್ಷಾ, ಬಸ್ ಬೇಕಾದ್ದು ಸಿಗುತ್ತೆ. ಅಲ್ಲಿಂದ ಪ್ರಯಾಗಕ್ಕೂ ಬೇಕಾದಷ್ಟು ಸೌಕರ್ಯವಿದೆ. ಒಬ್ಬ ಸಹಪ್ರಯಾಣಿಕರು ಹೇಳುವುದನ್ನು ಇನ್ನೂ 4-5 ಜನರು ಅನುಮೋದಿಸಿದರು. ಆಯಿತು, ಮೊದಲು ಕಾಶಿಗೆ ಹೋಗೋಣ, ಮರುದಿನ ಪ್ರಯಾಗಕ್ಕೆ ಹೋಗಿ ಹಿಂತಿರುಗಿದರಾಯಿತು. ಸುಬ್ಬಣ್ಣ ಭಾವ ಸಮ್ಮತಿಸಿದರು. ಬೆಳಗ್ಗೆ 10 ಗಂಟೆಗೆ ಮುಘಲ್ ಸರಾಯಿಯಲ್ಲಿ ಇಳಿದು 2 ಸೈಕಲ್ ರಿಕ್ಷಾ ಮಾಡಿ ಒಂದರಲ್ಲಿ ವಿಶಾಲಾಕ್ಷಿ ಮತ್ತು ಸುಬ್ಬಣ್ಣ ಭಾವರನ್ನು ಕೂಡಿಸಿ ಇನ್ನೊಂದರಲ್ಲಿ ತಾನು ಕುಳಿತಳು.
ಬಿಳಿ ಪಂಚೆಯಲ್ಲಿ ಸುತ್ತಿ ಕಟ್ಟಿದ್ದ ಅಸ್ಥಿಯ ಮಡಕೆಯನ್ನು ಸುಬ್ಬಣ್ಣ ಭಾವ ತೊಡೆಯ ಮೇಲೆ ಇಟ್ಟು ಎಚ್ಚರವಾಗಿ ಹಿಡಿದುಕೊಂಡಿದ್ದರು. ಊರು ಬಿಟ್ಟು ತುಸು ದೂರ ಹೋಗುವುದರಲ್ಲಿ 2 ರಿಕ್ಷಾಗಳಿಗೂ 1 ಫರ್ಲಾಂಗಿನಷ್ಟು ಅಂತರ ಉಂಟಾಯಿತು. ಇಬ್ಬರು ರಿಕ್ಷಾದವರು ಅಣ್ಣ ತಮ್ಮಂದಿರೆಂದು ಮೊದಲೇ ತಿಳಿದಿದ್ದುದರಿಂದ ಭಾಷೆ ತಿಳಿಯದ ಅವರ ಬಗೆಗೆ ಚಿಂತಿಸುವ ಪ್ರಮೇಯವಿರಲಿಲ್ಲ. ತನ್ನ ರಿಕ್ಷಾದವನ ವಯಸ್ಸು ಸುಮಾರು 30. ಬಿಸಿಲಿನಲ್ಲಿ ಒಣಗಿದ ಕಪ್ಪು ಶರೀರ, ತುಂಡು ಕಚ್ಚೆ ಪಂಚೆ, ತುಂಡು ತೋಳಿನ ಅಂಗಿಯಿಂದ ಎಡಭುಜದಲ್ಲಿ ಇಣುಕುತ್ತಿರುವ ಕೊಳೆಯಾದ ಜನಿವಾರದಂತಹ ದಾರದ ಸುರುಳಿ, ತಲೆಗೆ ಸುತ್ತಿದ್ದ ಕಾವಿ ಬಣ್ಣದ ಚೌಕ. ಭಾಯ್, ನಿನ್ನ ಹೆಸರೇನು? ಅವಳು ಕೇಳಿದಳು. ಬಿಸ್ವನಾಥ್ ಸರ್ಮಾ. ಏದುಸುರಿನ ನಡುವೆ ಅವನು ಉತ್ತರಿಸಿದ. ಸರ್ಮಾನೋ ಶರ್ಮಾನೋ? ಅದೇ ನೀವು ಹೇಳಿದ್ದು, ಸರ್ಮಾ. ಶರ್ಮಾ ಅಂದರೆ ಬ್ರಾಹ್ಮಣರೋ? ಹೌದು ಮಾತಾಜಿ, ಕಾನ್ಯಕುಬ್ಜರು. ಬ್ರಾಹ್ಮಣರಾಗಿಯೂ ರಿಕ್ಷಾ ತುಳಿತಿದೆಯಲ್ಲ. ಹೊಟ್ಟೆಪಾಡಿಗೆ ಏನು ಮಾಡೋದು ಮಾತಾಜಿ? ಅಲ್ಲ ಎನ್ನುವಾಗ ಅವಳಿಗೆ ಪ್ರಶ್ನೆ ಸರಿಯಾಗಿ ರೂಪುಗೊಳ್ಳಲಿಲ್ಲ. ಮಾತಿಗೆ ಅವಕಾಶ ಸಿಕ್ಕಿದ್ದರಿಂದಲೋ ಅಥವಾ ತುಂಬ ಸುಸ್ತಾಗಿದ್ದುದರಿಂದಲೋ ಅವನು ರಿಕ್ಷಾವನ್ನು ರಸ್ತೆಯ ಬದಿಯ ಬೇವಿನ ಮರದಡಿ ನಿಲ್ಲಿಸಿದ. ರಿಕ್ಷಾದ ಹಿಡಿಗೆ ತಗುಲಿಸಿದ್ದ ಚೀಲದಿಂದ 1 ಪಾನ್ ತೆಗೆದು ಬಾಯಿಗೆ ಇಟ್ಟುಕೊಂಡು ನಿಧಾನವಾಗಿ 4 ಸಲ ಅಗಿದ ಮೇಲೆ ಮಾತನಾಡಿದ. ಮಾತಾಜಿ, ಅಲ್ಲ, ಅಂದು ನಿಲ್ಲಿಸಿದರಲ್ಲ, ಬಡತನವನ್ನಪ್ಪಿ ಬದುಕಬೇಕು ಅನ್ನುವುದೇ ಬ್ರಾಹ್ಮಣ ಜಾತಿಯ ಧರ್ಮ ಅಲ್ಲವೇ? ಮೊದಲಿನಿಂದ ಕಾಡಿನಲ್ಲಿ ಪರ್ಣಕುಟಿ ಕಟ್ಟಿಕೊಂಡು ವಿದ್ಯೆ ಕಲಿತು ವಿದ್ಯಾದಾನ ಮಾಡಿಕೊಂಡಿದ್ದ ಜಾತಿಯಲ್ಲವೇ ಇದು? ಈ ಜಾತಿಯನ್ನು ನಾಶ ಮಾಡಿದರೆ ಮಾತ್ರ ಹಿಂದೂಗಳನ್ನು ಸಂಪೂರ್ಣವಾಗಿ ಮುಸಲ್ಮಾನರಾಗಿ ಪರಿವರ್ತಿಸಬಹುದು ಅಂತ ನವಾಬರು, ಸುಲ್ತಾನರು, ಸುಬೇದಾರರು, ಬಾದಶಹಾರು ನಮ್ಮನ್ನು ಸೆರೆ ಹಿಡಿಸಿದರು. ಇಕ್ಕಳದಲ್ಲಿ ಬಾಯಿ ಅಗಲಿಸಿ ಅದರೊಳಕ್ಕೆ ಕ್ಯಾಕರಿಸಿ ಉಗಿದು ಜಾತಿ ಕೆಡಿಸಿದರು. ಕತ್ತಿಯಿಂದ ಕುತ್ತಿಗೆ ಕತ್ತರಿಸಿ ಕೊಂದರು. ನಮ್ಮ ಪೂರ್ವಿಕರು ಹಳ್ಳಿಗಳಿಗೆ ಓಡಿ ಹೋಗಿ ಪುರಾಣ ಪುಣ್ಯಕಥೆ ಪ್ರವಚನ ಮಾಡಿ ನಮ್ಮ ಧರ್ಮ ಉಳಿಸಿದೆವು. ಅಂಗ್ರೇಜಿಗಳು ಬಂದ ಮೇಲೆ ಈ ಜಾತಿಯನ್ನು ಮುರಿದರೆ ಹಿಂದೂಸ್ಥಾನಿಯರನ್ನು ಕಿರಿಸ್ಥಾನ ಮಾಡಬಹುದು ಅಂತ ಹಿಕಾಮತ್ತು ಮಾಡಿದರು. ಅಂಗ್ರೇಜಿಗಳು ಹೋದ ಮೇಲೆ ಹಿಂದೂಸ್ಥಾನಿ ರಾಜಕಾರಣಿಗಳೇ ನಮ್ಮ ಮೇಲೆ ದ್ವೇಷದ ಉರಿ ಹಚ್ಚುತ್ತಾ ಓಟು ಕಮಾಯಿಸ್ತಿದ್ದಾರೆ ಎಂದು ಬಾಯಿಯ ತಂಬುಲವು ತುಳುಕುವಂತೆ ನಕ್ಕ. ಇಷ್ಟೆಲ್ಲ ತಿಳಿದಿರುವ ನೀನು ಕಾಶಿಯ ಇತಿಹಾಸವನ್ನೂ ಚೆನ್ನಾಗಿ ತಿಳಿದಿರಬೇಕು. ನನಗೆ ಕಾಶಿಯನ್ನು ತೋರಿಸುತ್ತೀಯಾ 2-3 ದಿನ? ಆಗಲಿ ಮಾತಾಜಿ, ಕಾಶಿಯ ಒಂದೊಂದು ಮಂದಿರ, ಮಸೀದಿ, ಕಂಬ, ಬೋದಿಗೆಗಳ ಕಥೆನೂ ಹೇಳ್ತೀನಿ. ಹಾಗಾದರೆ ನೀನು ಏನು ಓದಿದೀಯಾ? ಈತನೇನಾದರೂ ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ಇತಿಹಾಸ ಅಥವಾ ಕಾಶಿಯ ಇತಿಹಾಸ ಕುರಿತು BA-ಯನ್ನೋ MA-ಯನ್ನೋ ಓದಿರಬಹುದೇ ಎಂಬ ಊಹೆಯಿಂದ ಕೇಳಿದಳು. ಸಂಸ್ಕೃತ ಸ್ವಲ್ಪ, ತುಳಸಿ ರಾಮಾಯಣ ಪೂರ್ತಿ ಕೇಳಿ ಕೇಳಿ ತಿಳಿದಿರೋದು. ಕಾಶಿಯಲ್ಲಿರುವ ಎಲ್ಲರಿಗೂ ಈ ನಗರಿಯ ಪ್ರತಿಯೊಂದು ಭಗ್ನಶಿಲೆಯ ಇತಿಹಾಸವೂ ಗೊತ್ತಿರಬೇಕು. ಇಲ್ಲದಿದ್ದರೆ ಅವನು ಕಾಶಿವಾಸಿ ಅನ್ನಿಸಿಕೊಳ್ಳೋಕೆ ನಾಲಾಯಕ್ಕು ಎಂದವನು. ಅವರು ಮುಂದೆ ಹೋಗಿರ್ತಾರೆ. ನನ್ನ ತಮ್ಮ ನನಗಿಂತ ಶಕ್ತಿಶಾಲಿ, ಬೇಗ ತುಳಿತಾನೆ. ಆದರೆ ನನ್ನಷ್ಟು ಪುರಾಣ ಪುಣ್ಯಕಥೆ ತಿಳಿದೋನಲ್ಲ. ನಡೀರಿ ಹೋಗೋಣ ಎಂದು ರಿಕ್ಷಾವನ್ನು ತುಸು ನೂಕಿ ವೇಗಗೊಂಡ ಮೇಲೆ ಪೆಡಲಿನ ಮೇಲಿನಿಂದ ಚಂಗನೆ ಹತ್ತಿ ತುಳಿಯತೊಡಗಿದ. ಅವನು ಹೇಳಿದುದರಲ್ಲಿ ಅವಳಿಗೆ ಇತಿಹಾಸ ಕಾಣತೊಡಗಿತು. ದೇವಸ್ಥಾನಗಳೆಲ್ಲ ನಾಶಗೊಂಡ ಮೇಲೆ, ಅರ್ಚಕ ವರ್ಗವನ್ನು ಕೊಚ್ಚಿ ಕೊಂದ ಮೇಲೆ, ಅಥವಾ ಪೂಜಿಸಲು ಮೂರ್ತಿ ಮಂದಿರಗಳೇ ಇಲ್ಲವಾಗಿ ಅವರೆಲ್ಲ ಹಳ್ಳಿ ಕಾಡುಗಳನ್ನು ಸೇರಿದ ಮೇಲೆ ಹಿಂದೂ ಧರ್ಮವು ಊರೂರು ತಿರುಗುವ ಕಥನಕಾರರ ಮೂಲಕ ಬದುಕುಳಿಯಿತು. ಭಜನೆ, ಹಾಡು, ಪಾದವಾಲಿ, ಕಥಾ ಪ್ರವಚನಗಳು ಧರ್ಮದ ಉಳಿವಿನ ರೂಪ ತಾಳಿದವು. ಸಂಸ್ಕೃತ ಮಂತ್ರಗಳ ಅರ್ಚಕ ಪುರೋಹಿತ ವರ್ಗಗಳು ಸಡಿಲಗೊಂಡು ಪ್ರದೇಶ ಭಾಷೆಗಳಲ್ಲಿ ಧರ್ಮವು ಹರಿಯತೊಡಗಿತು. ವೈಶ್ಯ, ಶೂದ್ರ, ಸಂತರುಗಳು ಹುಟ್ಟಿ ಈ ಪ್ರವಾಹಕ್ಕೆ ವ್ಯಾಪ್ತಿಯನ್ನೂ ಬಿರುಸನ್ನೂ ತಂದರು. ಜಾನಪದ ನುಡಿಗಟ್ಟುಗಳು, ಪ್ರತಿಮೆಗಳು, ಪ್ರತಿಭೆಗಳು ಸೇರಿ ಧರ್ಮಕ್ಕೆ ಮರುಹುಟ್ಟು ಬಂತು. ಅದು ಮತ್ತೊಂದು ವಿಧದಲ್ಲಿ ಶಕ್ತಿಶಾಲಿಯಾಯಿತು. ಇಡೀ ಭಾರತದಲ್ಲಿ ಭಕ್ತಿ ಮಾರ್ಗ ಉಕ್ಕಿ ಹರಿಯಿತು ಎಂದು ಅವಳು ಮೆಲುಕು ಹಾಕುತ್ತಿರುವಾಗ ರಿಕ್ಷಾ ಮುಂದೆ ಸಾಗುತ್ತಿತ್ತು. ಅಕೋ, ಅಲ್ಲಿ ಕಾಶಿ ಕಾಣುತ್ತಿದೆ.
ಉರಿಯುವ ಆಕಾಶದಡಿಯಲ್ಲಿ ಕೋಟಿ ಕ್ಯಾಂಡಲಿನ ಪ್ರಕಾಶದ ಟಾರ್ಚಿನಂತೆ ಬೆಳಕು ರಾಚುವ ಸೂರ್ಯನ ಕೆಳಗೆ ಎದ್ದು ಕಾಣುವ ಅದು ಕಾಶಿಯೇ? ಶರ್ಮಾಜಿ, ಯಾವೂರು ಅಲ್ಲಿ ಕಾಣೋದು? ಕಾಶಿ ಮಾತಾಜಿ, ಬನಾರಸ್. ನಿಜವಾಗಿಯೂ? ಅನುಮಾನವೇಕೆ ಮಾತಾಜಿ? ಇಡೀ ಕಾಶಿಯನ್ನು ತನ್ನ ಶಕ್ತಿಯ ಮುಷ್ಟಿಯಲ್ಲಿ ಹಿಡಿದು ತಾನೇ ಕಾಶಿ ಎಂದು ಬಹುದೂರದವರೆಗೂ ವಿಜೃಂಭಿಸುತ್ತಿರುವ ಮಸೀದಿ. ದೃಷ್ಟಿಯಿಟ್ಟು ಗಮನಿಸಿದರೆ ಬೈನಾಕ್ಯುಲರ್ ಇದ್ದಿದ್ದರೆ ಚೆನ್ನಾಗಿತ್ತು. ಕೆಳಭಾಗದಲ್ಲಿ ಸಾಲಿಗೆ ಕಾಣುವ ಘಟ್ಟಗಳು, ಬಲಬದಿಗೆ ಅಷ್ಟಾಗಿ ಗಾತ್ರಭಾರ ವಿಜೃಂಭಣೆಯಿಲ್ಲದಿದ್ದರೂ ಎತ್ತರವಾಗಿ ದೃಷ್ಟಿಯನ್ನು ಅಪಹರಿಸುವ ಇನ್ನೊಂದು ಮಸೀದಿ. ಶರ್ಮಾಜಿ, ಬರೀ ಮಸೀದಿಗಳು ಕಾಣುತ್ತಿವೆ, ವಿಶ್ವನಾಥ ಮಂದಿರವೆಲ್ಲಿ? ಗೊತ್ತಿಲ್ಲವೇ ಮಾತಾಜಿ? ಎಡಕ್ಕೆ ಕಾಣುತ್ತದಲ್ಲ ದಪ್ಪಕ್ಕೆ ಹೆಪ್ಪುಗಟ್ಟಿ ಇಡೀ ಕಾಶಿಯ ಭಾರದ ಗುಂಬ ತಾನೇ ಅನ್ನುವ ಹಾಗಿರೋದು ಜ್ಞಾನವಾಪಿ ಮಸೀದಿ. ಮೂಲ ವಿಶ್ವನಾಥ ಮಂದಿರವನ್ನು ಔರಂಗಜೇಬ ಬಾದ್ಶಾಹ ಒಡೆಸಿ ಅವೇ ಗೋಡೆ, ಕಂಬ, ತೊಲೆ, ಬೋದಿಗೆಗಳಿಗೆ ಗುಂಬಜ್ ಹಾಕಿಸಿ ಕಟ್ಟಿಸಿದ್ದು 1669ರಲ್ಲಿ. ಔರಂಗಜೇಬ ಒಡೆಸಿ ಕಟ್ಟಿಸಿದ್ದಾದರೂ ಹೆಸರು ಮಾತ್ರ ಜ್ಞಾನವಾಪಿ ಮಸೀದಿ ಅಂತಲೇ ಉಳಿದಿದೆ. ಬಲಕ್ಕಿರೋದು ಆಲಂಗೀರಿ ಮಸೀದಿ ಅಂತಲೇ ಹೆಸರಾಗಿದೆ. ಅದು ಬಿಂದು ಮಾಧವ ಮಂದಿರವನ್ನು ಒಡೆಸಿ ಅದೇ ಜಾಗದಲ್ಲಿ ಅದೇ ಕಲ್ಲು, ಕಂಬ, ತೊಲೆ, ಬೋದಿಗೆಗಳಿಂದ ಕಟ್ಟಿಸಿದ್ದು 1659ರಲ್ಲಿ. ಈತನಿಗೆ ಇಸವಿಗಳೂ ಗೊತ್ತಿರುವುದನ್ನು ತಿಳಿದು ಅವಳಿಗೆ ಮೆಚ್ಚುಗೆಯಾಯಿತು. ಇವನ ಜೊತೆಯಲ್ಲಿ ಕಾಶಿಯ ಪ್ರತಿಯೊಂದು ಮಸೀದಿಯನ್ನೂ ನೋಡಿ ಅದರ ಇತಿಹಾಸವನ್ನು ಅರಿಯಬೇಕೆಂದುಕೊಂಡಳು. ಬಿಸಿಲಿನ ಝಳವನ್ನು ತಡೆಯಲು ಬಲ ಅಂಗೈಯನ್ನು ಹಣೆಯ ಮೇಲೆ ಇಟ್ಟು ಇಡೀ ಕಾಶಿಯನ್ನು ಮತ್ತೊಮ್ಮೆ ನಿರೂಪಿಸಿದಳು. ಎಷ್ಟೊಂದು ಮಸೀದಿಗಳಿವೆ, ಸಣ್ಣ ಪುಟ್ಟ ಗಾತ್ರ, ಎತ್ತರದವು. ಒಂದೊಂದು ಮಂದಿರವನ್ನು ಒಡೆದು ಅದೇ ಜಾಗದಲ್ಲಿ ಅವೇ ಭಗ್ನಾವೇಶಗಳನ್ನು ಬಳಸಿ ಕಟ್ಟಿದುದು. ತಾನು ಓದಿದುದೆಲ್ಲ ನೆನಪಿಗೆ ಬಂದವು. ಕಾಶಿ ಎಲ್ಲ ಪಂಥದವರಿಗೂ ಕೇಂದ್ರ. ವೈದಿಕ, ಬೌದ್ಧ, ಜೈನ, ಶಾಕ್ತ, ತಾಂತ್ರಿಕ, ವೈಷ್ಣವ, ಶೈವ, ಗಾಣ, ಪತ್ಯ, ರಾಮ, ಕೃಷ್ಣ ಮೊದಲಾಗಿ ಕಾಶಿಯಲ್ಲಿ ನೆಲೆಗೊಳ್ಳದ ದೇವತೆಗಳೇ ಇಲ್ಲ. ಪೂಜಾ ವಿಧಿ ವಿಧಾನಗಳೇ ಇಲ್ಲ. ಇಲ್ಲಿ ಮೃತ್ಯುವನ್ನೈದಿದರೆ ಮುಕ್ತಿ ಎಂಬ ಶ್ರದ್ಧೆಯಿಂದ ಜಂಬೂದ್ವೀಪದ ಎಲ್ಲ ಕಡೆಗಳಿಂದಲೂ ವೃದ್ಧರು ಕಳ್ಳಕಾಕರನ್ನೂ ಲೆಕ್ಕಿಸದೆ ಮುಸಲ್ಮಾನ ದೊರೆಗಳು ಹಾಕುತ್ತಿದ್ದ ಯಾತ್ರೆ ಸುಂಕವನ್ನು ತೆತ್ತು ಇಲ್ಲಿಗೆ ಬಂದು ಕೊನೆಗಾಲವನ್ನು ಕಳೆದು ಜೀವ ಬಿಡುತ್ತಿದ್ದರು. ಒಂದೊಂದು ಪಂಥಕ್ಕೆ ಒಂದೊಂದು ಮಂದಿರ, ಒಬ್ಬೊಬ್ಬರ ಇಷ್ಟ ದೇವರಿಗೆ ಒಂದೊಂದು ಗುಡಿ. ಪುರಾಣಗಳಲ್ಲಿ ವ್ಯಕ್ತವಾಗಿರುವ ಒಂದೊಂದು ಹಿರಿಯ ಕಿರಿಯ ಪಾತ್ರಕ್ಕೂ ಒಂದು ದೇವಾಲಯ. ಕಾಶಿಯಲ್ಲಿ ಕಟ್ಟಿಸಿದಷ್ಟು ಗುಡಿಗಳನ್ನು ಬೇರೆ ಯಾವ ನಗರದಲ್ಲೂ ಕಟ್ಟಿಸಿಲ್ಲ. ಅನ್ಯ ಧರ್ಮೀಯರ ಗುಡಿಯನ್ನು ಒಡೆದು ಮಸೀದಿ ಕಟ್ಟುವುದೇ ತನ್ನ ಧರ್ಮವೆಂದು ನಂಬುವವರು ಶತಮಾನಗಳಿಂದ ಆಳಿರುವಾಗ ಇಷ್ಟೊಂದು ಮಸೀದಿಗಳು ಏಳುವುದು ಸಹಜವೇ ಎಂದುಕೊಂಡಳು. ತನ್ನಲ್ಲಿಗೆ ಬಂದ ಪ್ರತಿಯೊಂದು ಮತ ಪಂಥಗಳಿಗೂ ಬಾಗಿಲು ತೆರೆದು ಸ್ಥಳಾವಕಾಶ ನೀಡಿದ ಕಾಶಿಯು ಇಸ್ಲಾಮಿಗೂ ಕೇಳಿದಷ್ಟು ನಿವೇಶನಗಳನ್ನು ಕೊಡಲು ತನ್ನ ಧರ್ಮಕ್ಕನುಗುಣವಾಗಿ ಸಿದ್ಧವಾಗಿಯೇ ಇತ್ತು. ಆದರೆ ಬೇರೆಲ್ಲ ಧರ್ಮಗಳನ್ನು ನಿರ್ನಾಮ ಮಾಡಿ ತಾನೊಂದೇ ನಿಲ್ಲಬೇಕೆಂಬ ಧರ್ಮದ ಇಸ್ಲಾಂ ಕಾಶಿಯ ಎಲ್ಲ ಮಠ ಮಂದಿರಗಳನ್ನು ಹಾಳುಗೆಡವಿ ಅಲ್ಲೆಲ್ಲ ಮಸೀದಿಗಳನ್ನು ಕಟ್ಟಿಕೊಂಡಿತು. ಆದರೂ ಕಾಶಿ ಅಕೋ ಹತ್ತಿರ ಬಂತು. ಘಟ್ಟಗಳು ಸ್ಪಷ್ಟವಾಗಿ ಕಾಣುತ್ತಿವೆ. ಒಂದೊಂದಕ್ಕೂ ಒಂದೊಂದು ಹೆಸರುಗಳು. ಅಸ್ಸಿ ಘಾಟ್, ಹನುಮಾನ್ ಘಾಟ್, ಶಿವಾಲಾ ಘಾಟ್, ಬಚ್ಚರಾಜ್ ಘಾಟ್, ಆನಂದಮಯಿ ಘಾಟ್, ಕೇದಾರ್ ಘಾಟ್, ಚೌಕಿ ಘಾಟ್, ನಾರದ ಘಾಟ್, ಅಮೃತರಾವ್ ಘಾಟ್, ಚೌಸಠಿ ಘಾಟ್, ಪಾಂಡೆ ಘಾಟ್, ರಾನಾ ಘಾಟ್, ದಶಾಶ್ವಮೇಧ ಘಾಟ್, ಬಾಜಿರಾಯನು ಕಟ್ಟಿಸಿದ ಮಣಿಕರ್ಣಿಕಾ ಘಾಟ್, ಭೋಸಲಾ ಘಾಟ್, ಯಜ್ಞೇಶ್ವರ ಘಾಟ್, ರಾಮಘಾಟ್, ಮಂಗಲಗೌರಿ ಘಾಟ್, ದಲಪತ ಘಾಟ್. ಎಷ್ಟು ಘಟ್ಟಗಳು, ಎಷ್ಟು ಹೆಸರುಗಳು! ಮೋತಿಚಂದ್ರ ಮತ್ತು ಡಯಾನಾ ಏಕ್ಲ ಪ್ರೌಢ ಸಂಶೋಧನಾ ಗ್ರಂಥಗಳಲ್ಲಿ ಕೊಟ್ಟಿರುವ ಹೆಸರುಗಳೆಲ್ಲ ನೆನಪಿಗೆ ಬರುತ್ತಿಲ್ಲ. ಇವೆಲ್ಲ ಮರಾಠರು ಅಥವಾ ಮರಾಠರ ಕಾಲದಲ್ಲಿ ಕಟ್ಟಿಸಿದವು. ಮರಾಠರ ಉದಯವಾಗದೆ ಭರತಖಂಡವು ನೇರವಾಗಿ ಮುಸ್ಲಿಮರಿಂದ ಬ್ರಿಟಿಷರಿಗೆ ಹಸ್ತಾಂತರವಾಗಿದ್ದರೆ ಕಾಶಿ ಉಳಿಯುತ್ತಿತ್ತೆ, ಹಿಂದೂಗಳಿಗೆ ಪುನಃ ಜೀವನ ಬರುತ್ತಿತ್ತೆ ಎಂಬ ಪ್ರಶ್ನೆಯು ತೊಡಗಿ ಎದುರಿನ ಘಟ್ಟ ಸಾಲುಗಳು ಕಣ್ಣಿಗೆ ಬೀಳುತ್ತಿದ್ದರೂ ಕಾಣುವುದು ನಿಂತು ಹೋಯಿತು.
ಯಾತ್ರೆಗೆ ಬಂದು ಹೋಟೆಲಿನಲ್ಲಿ ಇಳಿಯುವುದು ಅಧಾರ್ಮಿಕ ವರ್ತನೆಯಾಗುತ್ತದೆ. ಧರ್ಮಶಾಲೆಯಲ್ಲೇ ಇರಬೇಕು ಎಂದು ವಿಶಾಲಾಕ್ಷಿ ಹಠ ಹಿಡಿದಳು. ಅವಳೇನು ಹೊರಗೆ ಹೋಟೆಲಿನಲ್ಲಿ ಊಟ ಮಾಡುವವಳೆಲ್ಲವೆಂದಲ್ಲ. ಆದರೆ ಕಾಶಿ ರಾಮೇಶ್ವರಗಳಂಥ ಕ್ಷೇತ್ರಕ್ಕೆ ಬಂದಾಗ ಕೆಲವು ರೀತಿ ನೀತಿಗಳನ್ನು ಅನುಸರಿಸಬೇಕು. ಅಲ್ಲದೆ ತಾವು ಬಂದಿರುವುದು ಪ್ರಯಾಗದಲ್ಲಿ ಅಮ್ಮನ ಅಸ್ಥಿ ವಿಸರ್ಜನೆಯಂಥ ಪವಿತ್ರ ಕಾರ್ಯಕ್ಕೆ ಎಂಬ ಅವಳ ಮಾತನ್ನು ಸುಬ್ಬಣ್ಣ ಭಾವನೂ ಒಪ್ಪಿದರು. ರಿಕ್ಷಾದ ಬಿಸ್ವನಾಥ ಸರ್ಮಾನಂತೂ ಅದನ್ನೇ ಅನುಮೋದಿಸಿದ. ನೀವು ಕರ್ನಾಟಕದವರು, ಮೈಸೂರು ಧರ್ಮಶಾಲೆಯೇನೋ ಇದೆ. ಹರಿಶ್ಚಂದ್ರ ಘಾಟಿನ ಮೇಲೆಯೇ ಇರುವುದರಿಂದ ಅಲ್ಲಿ ದಿನದ 24 ಗಂಟೆಯೂ ಹೆಣ ಸುಡುವ ಹೊಗೆ ಕವಿದಿರುತ್ತದೆ. ಮಾನಮಂದಿರ ಘಾಟಿನ ಪಕ್ಕದಲ್ಲೇ ಮಾರವಾಡಿ ಧರ್ಮಶಾಲೆ ಇದೆ. ತುಂಬ ಶುಚಿಯಾಗಿಟ್ಟಿರುತ್ತಾರೆ. ಮಾರವಾಡಿ ಯಾತ್ರಿಗಳಿಲ್ಲದಿದ್ದರೆ ಬೇರೆ ಯಾರಿಗಾದರೂ ಕೊಡ್ತಾರೆ. ಮ್ಯಾನೇಜರ್ ನನಗೆ ಗೊತ್ತಿದ್ದಾರೆ, ಕೊಡಿಸ್ತೀನಿ ಬನ್ನಿ. ದಶಾಶ್ವಮೇಧ ಘಾಟಿನ ಪಕ್ಕದಲ್ಲೇ ಎಂದ. ಪಕ್ಕದಲ್ಲೇ ಇದ್ದ ಮಾರವಾಡಿ ಶುದ್ಧ ವೈಷ್ಣವ ಭೋಜನಾಲಯದ ಊಟ ವಿಶಾಲಾಕ್ಷಿಗೂ ತೃಪ್ತಿಯಾಯಿತು. ಸಂಜೆ ತಿರುಗುತ್ತಿತ್ತು. ನಾಳೆ ಬೆಳಗ್ಗೆ ನಾನು ಬೇಗ ಬರ್ತೀನಿ. ನನಗೆ ಗೊತ್ತಿರೋ ಪಂಡಾಜಿ ಇದ್ದಾರೆ. ಎಷ್ಟೇ ಜನ ತುಂಬಳಿ ಇದ್ದರೂ ನಿಮಗೆ ಬೇಗ ಪೂಜೆ ಮಾಡಿಸುತ್ತಾರೆ. ಈಗ ನೀವು ಬೇಕಾದರೆ ವಿಶ್ವನಾಥ ಮಂದಿರದ ದರ್ಶನ ಮಾಡಿ ಬನ್ನಿ, ನಾನು ತೋರಿಸ್ತೀನಿ. ರಿಕ್ಷಾದ ಸರ್ಮ ಸೂಚಿಸಿದ. ಸರಿ ಎಂದು ಮೂವರು ಹೊರಟರು. ಪಕ್ಕದ ದಶಾಶ್ವಮೇಧ ಘಟ್ಟದಿಂದ ಹತ್ತಿಸಿ ಬಲಗಡೆಯ ಓಣಿಯಲ್ಲಿ ಹೊಗೆಸಿದ. ಕಿಷ್ಕಿಂಧ, ಚೆಂಡು ಹೂವಿನ ವ್ಯಾಪಾರಿಗಳು. ಎಲ್ಲ ಯಾತ್ರಾ ಸ್ಥಳಗಳಲ್ಲೂ ಇರುವಂತೆ ತಮ್ಮಲ್ಲಿಯೇ ಪೂಜಾ ಸಾಮಗ್ರಿಗಳನ್ನು ಕೊಳ್ಳುವಂತೆ ವರಾತ ಮಾಡುವ ಕಿರು ವ್ಯಾಪಾರಿಗಳು. ನಿಮ್ಮ ಚಪ್ಪಲಿಗಳನ್ನು ಮೊಫತ್ ಇಲ್ಲಿ ಬಿಡಿ ಎಂಬ ಆಮಿಷ ಒಡ್ಡುವ ಹಣ್ಣು ಹೂವು ಅಂಗಡಿಗಳವರು. ಸಂಜೆಯಾದರೂ ಯಾತ್ರಿಗಳ ಸಂದಣಿ ಇತ್ತು. ಜೊತೆಗೆ ಪ್ರತಿದಿನವೂ ವಿಶ್ವೇಶ್ವರನ ದರ್ಶನ ಮಾಡುವ ಕಾಶಿವಾಸಿಗಳು. ನಿಮ್ಮ ಹಣದ ಚೀಲ, ಕೊರಳಸರ, ಜ್ವಾಪಾನ ಇದೇ ಕಾಶಿ ವಿಶ್ವನಾಥ ಸರ್ಮ ತೋರಿಸಿದ. ಯಾವುದು ಯಾವುದು? ವಿಶಾಲಾಕ್ಷಿ ತಿಳಿಯದೆ ಕೇಳಿದಳು. ಅಷ್ಟು ಹಿಂದಿ ಅವಳಿಗೆ ತಿಳಿಯುತ್ತಿತ್ತು. ಸುಬ್ಬಣ್ಣ ಭಾವ ಕೂಡ ಯಾವುದು ಎಂದರು. ಸಣ್ಣ ಮಂಟಪ, ಹಳ್ಳಿಯ ಬಡ ಭಕ್ತನು ತಿರುಪೆ ಮಾಡಿ ಊರ ಮುಂದೆ ಕಟ್ಟಿಸಿರುವಷ್ಟು ಕಿರಿದು. ಮಂಟಪಕ್ಕೆ ಪ್ರದಕ್ಷಿಣೆ ಹಾಕುವ ಸಂದಣಿಗೆ ಸ್ಥಳವಿಲ್ಲ. ಕಾಶಿ ವಿಶ್ವನಾಥ ಮಂದಿರ ಅಂದರೆ ಇದೇನಾ? ವಿಶಾಲಾಕ್ಷಿ, ಸುಬ್ಬಣ್ಣ ಇಬ್ಬರೂ ಒಂದೇ ಸಲ ಒಂದೇ ವಾಕ್ಯದಿಂದ ಉದ್ಗರಿಸಿದರು. ಇತಿಹಾಸವನ್ನು ಓದಿದ್ದ ಲಕ್ಷ್ಮಿ ಉದ್ಗರಿಸಲಿಲ್ಲ. ಆದರೆ ಅವಳ ಬುದ್ಧಿ ಕುಸಿದಂತಾಯಿತು. ಇಷ್ಟು ಸಣ್ಣ ಮಂಟಪವನ್ನ ಮಂದಿರ ಅಂತ ಪೂಜೆ ಮಾಡ್ತಾರಾ? ಸುಬ್ಬಣ್ಣ ಕೇಳಿದರು. ಇಲ್ಲಿ ಬನ್ನಿ ತೋರಿಸ್ತೀನಿ. ಜಾಗ ಬಿಡಿಸಿಕೊಂಡು ತುಸು ಓರೆಯಾಗಿ ನಡೆದು ಸರ್ಮ ಮೂವರನ್ನು ಒಂದು ಕಲ್ಲಿನ ಬಸವಣ್ಣನ ಹತ್ತಿರಕ್ಕೆ ಕರೆತಂದು ಹೇಳಿದ. ಯಾವಾಗಲೂ ಈಶ್ವರನ ಗುಡಿಯ ಮುಂದೆ ತಾನೇ ನಂದಿ ಕೂತಿರೋದು. ಅದು ಧ್ಯಾನಿಸಿ ನೋಡುವುದು ಒಳಗಿರುವ ಲಿಂಗವನ್ನಲ್ಲವೇ? ಈ ನಂದಿ ಏನನ್ನ ನೋಡ್ತಿದೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಈ ಮೂವರು ದಿಟ್ಟಿಸಿ ನೋಡಿದರು. ಲಕ್ಷ್ಮಿಗೆ ಥಟ್ಟನೆ ಗ್ರಹಿಕೆಯಾಯಿತು. ಮುಘಲ್ ಸರಾಯಿಯಿಂದ ಬರುವಾಗ ಕಾಶಿಗೆ 5-6 ಮೈಲಿ ದೂರದಲ್ಲೇ ಇಡೀ ಕಾಶಿಯನ್ನೇ ದಟ್ಟವಾಗಿ ಆವರಿಸಿ ಕಾಶಿಯ ಆಕಾಶವನ್ನು ದಟ್ಟವಾಗಿ ಕವಿದು ವಿಶ್ವನಾಥನ ಸ್ಥಾನದ ಗೋಡೆಯ ತಳಹದಿಗಳ ಮೇಲೆ ಮದಿಸಿ ನಿಂತಿರುವ ಜ್ಞಾನವಾಪಿ ಮಸೀದಿ, ಔರಂಗಜೇಬನ ಧಾರ್ಮಿಕ ವಿಜೃಂಭಣೆ. ಈಗ ಅದರ ಸುತ್ತ ಎಂಥ ನಿಷ್ಣಾತನೂ ಹಾರಿ ಒಳ ಹೋಗಲಾರದಂಥ 12 ಅಡಿ ಎತ್ತರದ, ಮುಟ್ಟಿದರೆ ಕರುಳು ಬಗೆದು ಬಿಡುವಷ್ಟು ಮೊನಚಾದ ಮುಳ್ಳುಗಳ ತಂತಿ ಬೇಲಿ. ಕಾಶಿಯ ಎಲ್ಲೆಲ್ಲಿಯೂ ಹತ್ತಿ ಇಳಿದು ನೆಗೆದು ಬಾಳೆಹಣ್ಣುಗಳನ್ನು ಕಿತ್ತು ಹಾರುವ ಕೋತಿಗಳು ಕೂಡ ನುಸಿಯಲಾರದಷ್ಟು ದಟ್ಟವಾದ ಮುಳ್ಳು ತಂತಿಗಳ ಹೆಣಿಗೆ. ಗುಂಡು ತುಂಬಿದ ಬಂದೂಕನ್ನು ಉಡಾಯಿಸುವ ಭಂಗಿಯಲ್ಲಿ ಹಿಡಿದು ಯುದ್ಧ ಸನ್ನದ್ಧ ಶತ್ರು ರಾಜ್ಯದ ಗಡಿಯಲ್ಲಿ ನಿಲ್ಲುವಂತೆ 4 ಅಡಿಗೊಬ್ಬರಂತೆ ಸಮವಸ್ತ್ರ ತೊಟ್ಟು ನಿಂತಿರುವ ಮಿಲಿಟರಿ ಪಡೆ. ನೋಡಿದ ತಕ್ಷಣ ವಿಶಾಲಾಕ್ಷಿ ಸುಬ್ಬಣ್ಣರ ಎದೆ ಝಲ್ಲೆಂದಿತು. ಎಲ್ಲವನ್ನೂ ಓದಿ ತಿಳಿದಿದ್ದರೂ ಲಕ್ಷ್ಮಿಯ ಬುದ್ಧಿಗೆ ಈ ಚಿತ್ರದ ಅರ್ಥ ತಕ್ಷಣ ಆಗಲಿಲ್ಲ. ಔರಂಗಜೇಬನು ವಿಶ್ವನಾಥ ಮಂದಿರವನ್ನು ಧ್ವಂಸ ಮಾಡಿ ಕಟ್ಟಿಸಿದ ಮಸೀದಿಯನ್ನು ಬಂದೂಕುಧಾರಿ ಸಿಪಾಯಿಗಳು ಬೇಲಿ ಕಟ್ಟಿಕೊಂಡು ರಕ್ಷಿಸುತ್ತಿದ್ದಾರೆ. ಸರ್ಮ ವಿವರಿಸಿದ. 3 ದಿನದ ರೈಲು ಪ್ರಯಾಣ. ಇತಾರ್ಸಿಯಿಂದ ಮಲಗುವ ಸ್ಥಳ ಸಿಕ್ಕಿರಲಿಲ್ಲ. ವಿಶಾಲಾಕ್ಷಿ, ಸುಬ್ಬಣ್ಣರು ಬೇಗ ಮಲಗಿಬಿಟ್ಟರು. ಆಯಾಸವಾಗಿದ್ದರೂ ಲಕ್ಷ್ಮಿಗೆ ನಿದ್ರೆ ಬರಲಿಲ್ಲ. ಕಣ್ಣು ಮುಚ್ಚಿದರೆ
ಜ್ಞಾನವಾಪಿ ಮಸೀದಿಯು ಅಮರಿಕೊಳ್ಳುತ್ತಿತ್ತು. ಕಾಶಿಯ ದಿಗಂತ ಪರ್ಯಂತ ತಾನೇ ಎಲ್ಲ ಗುರುತ್ವದ ಕೇಂದ್ರ ಶಕ್ತಿ ಎಂಬಂತೆ ಕಾಶಿಯ ಎದೆಯ ಮೇಲೆ ಅಮರಿಕೊಂಡು ಎದೆಯ ಗೂಡು ಮುರಿದು ಶ್ವಾಸವನ್ನು ಕುಸಿಸಿ ಹೃದಯವನ್ನು ಜಜ್ಜಿ ನಿಂತಂತೆ. ಕಣ್ಣು ಬಿಟ್ಟರೆ ತುಸು ಬಿಡುಗಡೆ ಎನ್ನಿಸಿ ಉಸಿರು ಸರಾಗವಾಗುತ್ತಿತ್ತು. ಮಲಗಿದವಳು ಎದ್ದು ಕುಳಿತಳು. ಪಕ್ಕದಲ್ಲಿಯೇ 40-50 ಅಡಿ ಕೆಳಗೆ ಹರಿಯುತ್ತಿರುವ ಗಂಗಾ ನದಿಯ ಸಪ್ಪಳವು ಕೇಳಬಹುದೆಂದು ಆಲಿಸಿದಳು. ಏನೂ ಕೇಳುತ್ತಿಲ್ಲ. ಇದು ಸದ್ದು ಮಾಡುವ ನದಿಯಲ್ಲ, ನಿಶ್ಶಬ್ದವಾಗಿ ಒಳಗೆ ಚಲಿಸುವ ಸಂಸ್ಕೃತಿ. ಎಷ್ಟು ಮತಗಳು, ಎಷ್ಟು ಪಂಥಗಳು, ಎಷ್ಟು ತರ್ಕ ವ್ಯಾಖ್ಯಾನಗಳು, ಎಷ್ಟು ಬಗೆಯ ವಾಕ್ಯಾರ್ಥಗಳು, ದೇವರನ್ನು ನಂಬುವ, ನಂಬದಿರುವ, ನಂಬದವರನ್ನು ಆದರಿಸುವ, ಧರ್ಮದ ಮೂಲವನ್ನು ಹುಡುಕುವ ನದೀ ತೀರವಾದರೂ ನಿಶ್ಶಬ್ದ ಚಲನೆ. ಹೋಗಿ ಅದರ ದಡದಲ್ಲಿ ಕೂರಬೇಕೆನ್ನಿಸಿತು. ವಿಶಾಲಾಕ್ಷಿ ಸುಬ್ಬಣ್ಣ ಭಾವರಿಗೆ ಎಚ್ಚರವಾಗದಂತೆ ಎದ್ದು ಬಾಗಿಲಿಗೆ ಹೊರಗಿನಿಂದ ಬೀಗ ಹಾಕಿಕೊಂಡು ಗಲ್ಲಿಯನ್ನು ದಾಟಿ ಘಟ್ಟಕ್ಕೆ ಬಂದಳು. ಬೆಳದಿಂಗಳಿತ್ತು. ಚಂದ್ರನನ್ನು ಪ್ರತಿಫಲಿಸುತ್ತಾ ನದಿಯು ಉದ್ದನೆಯ ಕನ್ನಡಿಯಂತೆ ಹೊಳೆಯುತ್ತಿತ್ತು. ಎಡಕ್ಕೆ ತಿರುಗಿ ನೋಡಿದಳು. ಜ್ಞಾನವಾಪಿ ಮಸೀದಿಯು ಆಕ್ರಾಮಕ ಅಹಂಕಾರದ ಪ್ರತೀಕದಂತೆ ಅಡರಿ ನಿಂತಿತ್ತು. ತನ್ನ ದಡದಲ್ಲಿ ಅಡರಿಕೊಂಡಿರುವ ಅದರ ಪರಿವೆಯೇ ಇಲ್ಲವೆಂಬಂತೆ ನದಿಯು ನಿಂತಿತ್ತು. ಮಂದಿರವನ್ನು ನಾಶ ಮಾಡುವಂತೆ ಔರಂಗಜೇಬನ ಹುಕುಂ ಬಂದಿದೆ. ಜನಗಳು ರೊಚ್ಚಿಗೇಳುತ್ತಾರೆಂಬ ಮುನ್ನೆಚ್ಚರಿಕೆಯಿಂದ ಸುಬೇದಾರನು ಗಲ್ಲಿ ಗಲ್ಲಿಗಳಿಗೂ ಮುಸ್ಲಿಂ ಸೈನಿಕರನ್ನು ಆಯ್ದು ನಿಯೋಜಿಸುತ್ತಿದ್ದಾನೆ. ಗುಡಿಯ ಪೂಜಾರಿಗಳಿಗೆ ವಾಸನೆ ಬಡಿಯಿತು. ಮಂದಿರವನ್ನು ಉಳಿಸಿಕೊಳ್ಳುವುದು ಸಾಧ್ಯವಾಗದಿರಬಹುದು. ವಿಗ್ರಹವನ್ನಾದರೂ? ರಾತ್ರೋರಾತ್ರಿ ಅರ್ಚಕರುಗಳೆಲ್ಲ ಸೇರಿ ಗರ್ಭಗುಡಿಯ ಲಿಂಗವನ್ನು ವಿಸರ್ಜಿಸಿ ಸಾಗಿಸಿ ಗುಡಿಯ ಪಕ್ಕದಲ್ಲಿದ್ದ ಜ್ಞಾನವಾಪಿ ಜ್ಞಾನದ ಬಾವಿಗೆ ಇಳಿಸಿ ಗುರುತು ಸಿಕ್ಕದಂತೆ ಮಣ್ಣು ಮುಚ್ಚಿ ನೆಲವನ್ನು ಮಟ್ಟ ಮಾಡಿದರು. ಮರುದಿನ ಮಂದಿರವನ್ನು ಕೆಡವಿದವರಿಗೆ ಇದು ತಿಳಿಯಲಿಲ್ಲ. ಹಾಗಾಗಿ ಮೂಲ ವಿಶ್ವನಾಥ ಲಿಂಗವೇ ಉಳಿಯಿತು. ರಿಕ್ಷಾದವನು ಎಷ್ಟೊಂದು ತಿಳಿದುಕೊಂಡಿದ್ದಾನೆ. ಬರೀ ರಿಕ್ಷಾದವನಲ್ಲ, ಕಾಶಿಯ ಪ್ರತಿಯೊಬ್ಬ ವಾಸಿಯೂ ತಿಳಿದಿದ್ದಾನೆ. ಯಾರಮ್ಮ ನೀವು? ಹಿಂದಿನಿಂದ ಬೂಟುಗಾಲಿನ ಸದ್ದು. ರಾತ್ರಿ ವೇಳೆ ನದಿ ತೀರದಲ್ಲಿ ಒಬ್ಬಳೇ ಹೆಂಗಸು. ಒಬ್ಬಳೇ ಅಲ್ಲ, ಮೆಟ್ಟಿಲುಗಳ ಮೇಲೆ ಅಲ್ಲಲ್ಲಿ ಕೆಲವರು ಕೂತು ನಿಟ್ಟಿಸಿ ನೋಡಿದರೆ ಧ್ಯಾನ ಮಾಡುತ್ತಿರಬಹುದು, ಅಥವಾ ನಿಶ್ಶಬ್ದವನ್ನು ಒಳಸೆಳೆದುಕೊಳ್ಳುತ್ತಿರಬಹುದು. ಯಾವೂರು? ಯಾವ ದೇಶದವರು? ಯಾವ ಧರ್ಮಶಾಲೆಯಲ್ಲಿ ಇಳಿದುಕೊಂಡಿದ್ದೀರಿ? ಈ ಹೊತ್ತಿನಲ್ಲಿ ಒಬ್ಬರೇ ಯಾಕೆ ಬಂದಿರಿ? ಬೀಡಿಯ ಹೊಗೆಯ ವಾಸನೆ. ನೀರಿನ ಹತ್ತಿರ ಇಳಿಯಬೇಡಿ. ಒಬ್ಬರೇ ಹೆಂಗಸು, ಪುಂಡ ಪೋಖರಿಗಳಿರ್ತಾರೆ, ಎಚ್ಚರವಿರಲಿ. ದಶಾಶ್ವಮೇಧ ಘಟ್ಟದ ಕಡೆಗೆ ಹೋದ. ಬಲಕ್ಕೆ ತಿರುಗಿ ನೋಡಿದಳು. ದೂರದಲ್ಲಿ 10-20 ದೋಣಿಗಳನ್ನು ಕಟ್ಟಿಹಾಕಿದ್ದಾರೆ. ತಾನು ನಿಂತ ಜಾಗದಲ್ಲೇ ಮೆಟ್ಟಿಲಿನ ಮೇಲೆ ಕುಳಿತಳು. ಎಷ್ಟೋ ಹೊತ್ತು. ಚಂದ್ರ ಪಶ್ಚಿಮಕ್ಕೆ ಓಲಿತು. ತುಸು ಮಂಕಾಗುತ್ತಿದೆ. ಇವತ್ತು ಯಾವ ತಿಥಿ? ಕೃಷ್ಣ ಪಕ್ಷವೋ ಶುಕ್ಲ ಪಕ್ಷವೋ? ಯಾವ ಪಕ್ಷದಲ್ಲಿ ಎಷ್ಟು ಹೊತ್ತಿಗೆ ಕಾಣಿಸಿಕೊಂಡು ಎಷ್ಟು ಹೊತ್ತಿಗೆ ಮುಳುಗುತ್ತದೆ? ಹೇಳಿಸಿಕೊಳ್ಳಬೇಕು. ಸುಬ್ಬಣ್ಣ ಭಾವನಿಗೆ ಗೊತ್ತಿರಬಹುದು. ಅಯ್ಯಾವರಿಗಂತೂ ಕರಾರುವಕ್ಕಾಗಿ ಗೊತ್ತಿರುತ್ತದೆ. ಇನ್ನು ಅವರು ತುಮಕೂರು ಸೇರಿಬಿಡ್ತಾರೆ. ಈ ವಯಸ್ಸಿನಲ್ಲಿ ಒಬ್ಬರೇ ಊರಿನಲ್ಲಿರೋದು ಹೇಗೆ? ಕತ್ತಲಾದರೂ ತನಗೆ ಭಯವಿಲ್ಲ. ಪುಂಡ ಪೋಖರಿಗಳ ಸೀನುಗಳನ್ನೆಲ್ಲ 2-3 ಟೇಕುಗಳಲ್ಲಿಯೇ ಪರ್ಫೆಕ್ಟಾಗಿ ಚಿತ್ರಿಸಿದ್ದೀನಿ ಎಂಬ ಧೈರ್ಯ ತಂದುಕೊಳ್ಳುತ್ತಿರುವಾಗಲೇ ತಕ್ಷಣ ಹೊಳೆದು ಬಿಟ್ಟಿತು. ಮಂದಿರ ನಾಶ ಮಾಡುವುದನ್ನು ನೋಡಲು ಖ್ವಾಜಾ ಜಹಾನನ ಸಂಗಡ ಹಮ್ದುಲ್ಲಾಹ್ ಕುಫಿಯೂ ಕಾಶಿಗೆ ಬರಬೇಕು. ನನ್ನ ಮನಸ್ಸಿನಲ್ಲಿ ಹುಟ್ಟಿದ ಅಸ್ಪಷ್ಟ ಆಲೋಚನೆಗಳನ್ನು ಮರುದಿನ ಹಮ್ದುಲ್ಲಾಹರಿಗೆ ಹೇಳಿ ಶೀಘ್ರವಾಗಿ ಕಾಶಿಗೆ ಹೋಗುವ ವಿಧಾನವನ್ನು ಕೇಳಿದೆ. ಆಲೋಚಿಸಿ ನಾಳೆ ದಾರಿ ಸೂಚಿಸುವುದಾಗಿ ಅವರು ಹೇಳಿದರು. ಮರುದಿನ ಎಂದರು, ಕಾಶಿಗೆ ಹೋಗಿ ಕಣ್ಣಾರೆ ನೋಡುವ ನಿನ್ನ ಉತ್ಸಾಹದಿಂದ ನನಗೂ ಉತ್ಸಾಹ ಬಂದಿದೆ. ಅಜ್ಞಾನ ಶ್ರದ್ಧಾ ಕೇಂದ್ರದ ನಾಶವನ್ನು ನೋಡುವ ಪುಣ್ಯ ನನಗೂ ಇರಲಿ. ಮಂದಿರ ನಾಶದ ವಿವರಗಳನ್ನು ನಾನೇ ಕಣ್ಣಾರೆ ನೋಡಿ ದಾಖಲಿಸಿ ತರುತ್ತೇನೆ. ನನಗೆ ಸಹಾಯಕನಾಗಿ ಖ್ವಾಜಾ ಜಹಾನನು ಜೊತೆಗೆ ಬಂದರೆ ಅನುಕೂಲ. ಇದು ತುರ್ತು ಸಂಗತಿಯಾದ್ದರಿಂದ ಇವತ್ತೇ ಮಂಜೂರಾತಿ ದಯಪಾಲಿಸಿ ಅಂತ ವಜೀರ್-ಎ-ಅಜಮ್ರಿಗೆ ಅಹವಾಲು ಮಾಡುತ್ತೀನಿ. ಹೇಗಾಗುತ್ತೋ ನೋಡುವ ಎಂದರು. ಆ ಸಂಜೆಯೇ ಮಂಜೂರಾತಿ ದೊರಕಿಬಿಟ್ಟಿತು.
ಅಷ್ಟು ಮಾತ್ರವಲ್ಲ, ಟಪಾಲು ಒಯ್ಯುವವರ ಜೊತೆಗೆ ನಮ್ಮಿಬ್ಬರಿಗೂ ಪ್ರಯಾಣ ಮಾಡುವ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು. ಮಳೆಗಾಲ ಆ ವರ್ಷ ಬಲು ಜೋರಾಗಿ ಹೊಡೆಯುತ್ತಿತ್ತು. ನದಿಯಲ್ಲಿ ಪ್ರವಾಹ ಬಿರುಸಾಗಿದ್ದುದರಿಂದ ದೋಣಿಯಲ್ಲಿ ಪ್ರಯಾಣ ಮಾಡುವುದು ಅಪಾಯಕಾರಿಯಾಗಿತ್ತು. ಬೆಳಗ್ಗೆ ಈ ಮೂವರು ಗಂಗೆಯಲ್ಲಿ ಸ್ನಾನ ಪೂಜೆ ಮಾಡಿ ವಿಶ್ವನಾಥನ ಪೂಜೆಗೆಂದು ದಶಾಶ್ವಮೇಧ ಘಟ್ಟದ ಮೆಟ್ಟಿಲು ಏರುತ್ತಿದ್ದರು. ಜೊತೆಗೆ ಒಬ್ಬ ಪಂಡ ಮತ್ತು ಅವನನ್ನು ಗೊತ್ತು ಮಾಡಿದ ರಿಕ್ಷಾದ ಸರ್ಮ. ತಾನೊಬ್ಬಳೇ ಬಂದಿದ್ದರೆ ಲಕ್ಷ್ಮಿ ಗಂಗಾ ಸ್ನಾನ, ವಿಶ್ವನಾಥ ಪೂಜಾ ಮೊದಲಾದ ಕರ್ಮಗಳನ್ನು ಮಾಡುತ್ತಿರಲಿಲ್ಲ. ಆರಂಭದಲ್ಲಿ ಅಪ್ಪನ ಪ್ರಭಾವದಿಂದ ವ್ಯಾಪಕ ಅರ್ಥದಲ್ಲಿ ಅಹಿಂಸೆಯೊಂದೇ ಧರ್ಮ, ಉಳಿದದ್ದೆಲ್ಲ ಗುಂಪಿನ ಆಚಾರಗಳು ಎಂದು ನಂಬಿದ್ದು, ಅನಂತರ ಮಾರ್ಕ್ಸಿಸ್ಟಳಾಗಿ ಧರ್ಮವು ಬಡವರಿಗೆ ಕುಡಿಸುವ ಅಫೀಮು ಎಂದು ಬದಲಾಯಿಸಿಕೊಂಡು, ಅನಂತರ ಗಂಡು ಹೆಣ್ಣಿನ ಪ್ರೀತಿಯೇ ಪರಮಧರ್ಮ, ಉಳಿದವೆಲ್ಲ ಬಾಹ್ಯಾಚಾರವೆಂದು, ಜೊತೆಯಲ್ಲೇ ಇಸ್ಲಾಮಿನಲ್ಲಿ ಮಾತ್ರ ಸಮಾಜದ ಆಚರಣೆಯುಂಟೆಂದು, ಅನಂತರ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳು ತಮ್ಮ ನಂಬಿಕೆಗಳನ್ನು ಇಡೀ ಪ್ರಪಂಚದ ಮೇಲೆ ಹೇರುತ್ತಿರುವ ಸಾಮ್ರಾಜ್ಯಶಾಹಿಗಳೆಂದು ಮನಗಂಡ ಅವಳಿಗೆ ತನ್ನ ಹುಟ್ಟಿನ ಹಿಂದೂ ಧರ್ಮದ ಕರ್ಮ ಕಲಾಪಗಳನ್ನು ಸ್ವತಃ ಆಚರಿಸಲು ಒಗ್ಗುತ್ತಿರಲಿಲ್ಲ. ಆದರೆ ವಿಶಾಲಾಕ್ಷಿ ಸುಬ್ಬಣ್ಣ ಭಾವರು ಪೂಜೆ ಮಾಡ ಹೊರಟಿರುವಾಗ ತಾನು ಅನ್ಯಳೆಂಬಂತೆ ನಿಲ್ಲಲೂ ಮನಸ್ಸು ಬರಲಿಲ್ಲ. ಅಲ್ಲದೆ ವಿಶ್ವನಾಥ ಮಂದಿರವನ್ನು ತುಳಿದು ಹೂಂಕರಿಸುತ್ತಿರುವ ಈ ಜ್ಞಾನವಾಪಿ ಮಸೀದಿಗೆ ತನ್ನ ಆಧ್ಯಾತ್ಮಿಕ ಧಿಕ್ಕಾರವನ್ನು ತೋರಿಸಲು ವಿಶ್ವನಾಥ ಲಿಂಗಕ್ಕೆ ಒಂದು ತಂಬಿಗೆ ಗಂಗಾಜಲ, ಒಂದು ಎಸಳು ಹೂವು ಹಾಕುವುದು ಒಂದು ವಿಧಾನವೆಂದು ಮನಸ್ಸು ಹೇಳುತ್ತಿತ್ತು. ಮೂವರು ಮೆಟ್ಟಿಲು ಹತ್ತುತ್ತಿರುವಾಗ ಇದ್ದಕ್ಕಿದ್ದಂತೆಯೇ ಎದುರಿಗೆ, ಅರೆ ಅವರೇ ಹೌದಾ? ಛೇ ಅಲ್ಲ. ಹೌದು, ವಿಶಾಲಾಕ್ಷಿ ಮಾತನಾಡಿಸಿಬಿಟ್ಟರು. ಅಣ್ಣಯ್ಯ, ನೀನು ಬಂದು ಬಿಟ್ಟೆಯಾ? ಕರುಳು ಎಲ್ಲಿ ಬಿಡುತ್ತೆ? ಮಾತೃಋಣ ಎಲ್ಲಕ್ಕಿಂತ ದೊಡ್ಡದು ಅಂತ ಶಂಕರಾಚಾರ್ಯರು. ಪ್ರೊಫೆಸರ್ ಶಾಸ್ತ್ರಿಗಳು ಕರಿ ಪ್ಯಾಂಟು, ಕೆಂಪು ಜುಬ್ಬ, ಹೆಗಲ ಮೇಲೊಂದು ಹಸಿರು ಶಾಲು, ಕೈಯಲ್ಲಿ ಜಪಾನಿ ಕ್ಯಾಮೆರಾ, ಇಂಟೆಲೆಕ್ಚುವಲ್, ತಲೆಯನ್ನು ಸಂಪೂರ್ಣ ಬೋಳಿಸಿಕೊಂಡಿದ್ದಾರೆ. ಗಡ್ಡ ಮೀಸೆಗಳನ್ನು ಇಲ್ಲದಿದ್ದರೆ ತಕ್ಷಣ ಗುರುತು ಸಿಕ್ಕುತ್ತಿತ್ತು. ಮುಖದಲ್ಲಿ ಗೊಂದಲ, ಮುಜುಗರ. ನನ್ನನ್ನು ನೋಡಿದರು. ನೋಡಿದ ಮೇಲೆ ಮುಜುಗರ ಇನ್ನಷ್ಟು ತೊಡರಾಗಿ ಮುಖ, ಮೂಗು, ಕಿವಿಗಳು ಕೆಂಪು ತಿರುಗಿ, ಊರಿನಲ್ಲಿ ಬೇಡ, ಕಾಶೀಲೆ ಪಿಂಡ ಹಾಕ್ತೀನಿ ಅಂತ ಬಂದೆಯಾ? ಅಪ್ಪ ವಿಪರೀತ ಖಡಾಖಂಡಿತ. ಇಲ್ಲದೇ ಇದ್ದರೆ ಊರಲ್ಲೇ ಮಾಡ್ತಿದ್ದೆಯೋ ಏನೋ. ಅಸ್ಥಿನ ಇಲ್ಲಿಗೆ ತಂದಿದ್ದೀವಿ, ಧರ್ಮಶಾಲೆಯಲ್ಲಿದೆ. ನಾಳೆ ನಮ್ಮ ಜೊತೆ ಪ್ರಯಾಗಕ್ಕೆ ಬಂದು ನೀನೇ ವಿಸರ್ಜಿಸು. ಒಂದು ನಿಮಿಷ ಕಳೆದರೂ ಪ್ರೊಫೆಸರರಿಗೆ ಮಾತು ಹೊಳೆಯಲಿಲ್ಲ. ಅನಂತರ ಸುಧಾರಿಸಿಕೊಂಡವರಂತೆ, ಯೂನಿವರ್ಸಿಟಿಲಿ ಒಂದು ವರ್ಕ್ಶಾಪ್ ನಡೆಸಿಕೊಡೋಕೆ ಅಂತ ಬಂದಿದ್ದೀನಿ. ರಜಿಯಾ, ನೀನು ಸಿನಿಮಾದೋಳು, ಕೈಯಲ್ಲಿ ಒಂದು ಟೆಲಿಕ್ಯಾಮೆರಾ ಇಲ್ಲದೆ ಬನಾರಸ್ ಘಾಟ್ಗೆ ಬಂದಿದೀಯಲ್ಲ. ಬನಾರಸಿನ ಲ್ಯಾಂಡ್ಸ್ಕೇಪ್ ಅಂದರೆ ಘಾಟ್ಗಳು, ಕೋತಿಗಳು, ಹೋರಿಗಳು, ಕೇಳಿಲ್ಲವೇ? ರ್ಯಾಂಡ್ ಸ್ಯಾಂಡ್ ಎಂದು ಮುಂದೆ ತಿಳಿಯದೆ ತಡವರಿಸುತ್ತಿದ್ದಾಗ ಹತ್ತಿರದಲ್ಲಿಯೇ ಇದ್ದ ಪಂಡ ರಾಂಡ್, ಸಾಂಡ್, ಸೀಢಿ, ಸನ್ಯಾಸಿ ಎಂದು ಲಯಬದ್ಧವಾಗಿ ಹೇಳಿದ್ದಲ್ಲದೆ, ಸಾಹೇಬರು ಗಯಾಕ್ಕೆ ಹೋಗಿ ಬಂದಿದ್ದೀರಿ ಅಲ್ಲವೇ ಎಂದು ಕೇಳಿಬಿಟ್ಟ. ಪ್ರೊಫೆಸರ ಮುಖ ಬಿಳಿಚಿಕೊಂಡಿತು. ಇವನಿಗೆ ಹೇಗೆ ಗೊತ್ತಾಯಿತು ಎಂದು ಒಂದು ಕ್ಷಣ ತಮ್ಮೊಳಗೆ ಯೋಚಿಸಿದರು. ಈ ಪಂಡಗಳಿಗೆ ಭಾರತದ ಎಲ್ಲ ಭಾಷೆಗಳೂ ಗೊತ್ತಿವೆ, ಅಥವಾ ಆಯಾ ಭಾಷೆಗೂ ಗೊತ್ತಿರೋ ಪಂಡರೇ ಆಯಾ ಯಾತ್ರಿಕರನ್ನ ಹಿಡ್ಕೋತಾರೆ. ವಿಶಾಲಾಕ್ಷಿ ಆಡಿದ ಮಾತಿನಿಂದ ನಮ್ಮ ಸಂಬಂಧ ಸನ್ನಿವೇಶಗಳನ್ನು ಗ್ರಹಿಸಿದಾನೆ ಎಂದು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಪಂಡ, ತ್ರಿಸ್ಥಲಿ ಯಾತ್ರಾ ಅಂತ ಇರೋದು, ಗಯಾ, ಕಾಶಿ, ಪ್ರಯಾಗ. ನೀವು ಗಯಾದಿಂದಲೇ ಬಂದಿದ್ದೀರಿ. ಕಾಶಿಯ ಪೂಜೆಯಾಗದಿದ್ದರೆ ನಿಮ್ಮ ತಂಗಿಯ ಜೊತೆಯಲ್ಲಿ ಬನ್ನಿ, ಪ್ರಯಾಗಕ್ಕೆ ಬೇಕಾದರೆ ನಾನೇ ಜೊತೆಗೆ ಬರ್ತೀನಿ ಎಂದ. ನೀವು ಹೋಗಿ, ನನಗೆ ಇವುಗಳಲ್ಲೆಲ್ಲ ನಂಬಿಕೆ ಇಲ್ಲ, ಒಂದಿಷ್ಟು ಫೋಟೋ ತೆಗೆಯೋಣ ಅಂತ ಬಂದೆ ಎಂದು ಅವರು ಮುಂದೆ ಯಾವ ಮಾತಿಗೂ ಅವಕಾಶ ಕೊಡದೆ ಕ್ಯಾಮೆರಾವನ್ನು ಗುರಿ ಏರಿಸುತ್ತಾ ಮೆಟ್ಟಿಲಿನ ಮೇಲೆ ಅತ್ತ ನಡೆದರು. ಇಲ್ಲಿ ನಾನು ಇಲ್ಲದಿದ್ದರೆ ಅವರು ತಂಗಿ ಭಾವರ ಸಂಗಡ ಪೂಜೆಗೆ ಹೋಗುತ್ತಿದ್ದರೆ, ಪಂಡನು ಅಂದಂತೆ ಅವರು ನಿಜವಾಗಿಯೂ ಗಯೆಗೆ ಹೋಗಿ ತಲೆ ಬೋಳಿಸಿಕೊಂಡು ಬಂದಿರಬಹುದೇ ಎಂದು ಲಕ್ಷ್ಮಿ ತನ್ನಲ್ಲಿಯೇ ಕೇಳಿಕೊಂಡಳು. ತನ್ನನ್ನು ಯಾವಾಗಲೂ ನಮ್ಮೂರ ಹುಡುಗಿ ಲಕ್ಷ್ಮಿ
ಎಂದು ಮಾತನಾಡಿಸುತ್ತಿದ್ದವರು ಈಗ ರಜಿಯಾ ಎಂದು ಸಂಬೋಧಿಸುವುದನ್ನು ಅವಳ ಬುದ್ಧಿ ಗುರುತಿಸಿತ್ತು. ಮರುದಿನ ಮೂವರು ಪ್ರಯಾಗಕ್ಕೆ ಹೋಗಿ ಅಸ್ಥಿ ವಿಸರ್ಜನೆ ಮಾಡಿ ಬಂದರು. ಅದರ 4ನೆಯ ದಿನ ನೇರವಾಗಿ ಬೆಂಗಳೂರು ತಲುಪುವ ರೈಲಿನಲ್ಲಿ ಸ್ಥಳ ಸಿಕ್ಕಿದ್ದುದರಿಂದ ವಿಶಾಲಾಕ್ಷಿ ಸುಬ್ಬಣ್ಣಭಾವರು ಉಳಿದರು. ಮೊದಲೇ ನಿಶ್ಚಯಿಸಿಕೊಂಡಂತೆ ಲಕ್ಷ್ಮಿ 2 ವಾರ ಕಾಶಿಯಲ್ಲಿ ನಿಂತಳು. ಧರ್ಮಶಾಲೆಯಲ್ಲಿ 1 ವಾರದವರೆಗೆ ಉಳಿಯುವ ಅನುಕೂಲವಿತ್ತು. ಇದು ಮುಗಿದ ಮೇಲೆ ಇಷ್ಟೇ ಅನುಕೂಲವಿರುವ ಹೀಗೆಯೇ ಘಟ್ಟದ ದಡದಲ್ಲಿರುವ ಇನ್ನೊಂದು ಧರ್ಮಶಾಲೆಯಲ್ಲಿ ಲಕ್ಷ್ಮಿಯೊಬ್ಬಳಿಗೆ ಕೋಣೆ ಕೊಡಿಸುವುದಾಗಿ ರಿಕ್ಷಾದವನು ಆಶ್ವಾಸನೆ ಇತ್ತ. ವಿಶಾಲಾಕ್ಷಿ ಸುಬ್ಬಣ್ಣಭಾವರು ತಾವೇ ಸ್ವತಂತ್ರವಾಗಿ ನಡೆಯುತ್ತಾ ಬೇರೆ ಬೇರೆ ಮಂದಿರಗಳಿಗೆ ಮತ್ತೆ ಮತ್ತೆ ಹೋಗುತ್ತಿದ್ದರು. ಲಕ್ಷ್ಮಿಯ ಮನಸ್ಸು ತನ್ನ ಕೆಲಸದಲ್ಲಿ ತೊಡಗಿತು. ಈಗಾಗಲೇ ವಿಶ್ವನಾಥ ಮಂದಿರ ಧ್ವಂಸದ ಭಾಗ ತಲೆಯಲ್ಲಿ ಹೊಳೆದಿದೆ. ಬರೆಯುವಾಗ ವಿವರಗಳು ಬೆಳೆಯುತ್ತವೆ. ಬೇಕಾದಷ್ಟು ಸಂಶೋಧನಾ ಅಂಶಗಳಿವೆ. ಈ ಗಂಗೆ, ಈ ಮಸೀದಿಗಳು, ಈ ಅಳಿದು ಅನಂತರ ಉಳಿದು ಬೆಳೆದ ಮಂದಿರಗಳ ಸ್ಥಳ ಸನ್ನಿವೇಶಗಳನ್ನು ಗ್ರಹಿಸಿದರೆ ಸಾಕು. ಸಾಧ್ಯವಾದರೆ ಈ ಭಾಗವನ್ನು ಈ ನಗರಿಯಲ್ಲೇ ಕೂತು ಬರೆಯಬೇಕು. ವಿಶಾಲಾಕ್ಷಿ ಸುಬ್ಬಣ್ಣಭಾವರನ್ನು ರೈಲಿಗೆ ಕೂರಿಸಿದ ದಿನವೇ ಬರವಣಿಗೆ ಆರಂಭಿಸಬೇಕು ಎಂದು ನಿಶ್ಚಯಿಸಿದಳು.